ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕಿದರೆ ಆಯಿತು. ರುಚಿಯಾದ ಪಾಯಸ ರೆಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ರುಚಿಯಾದ ಹಲಸಿನ ಹಣ್ಣಿನ ಪಾಯಸ ಮಾಡುವಂತಿಡಿ. ಟೇಸ್ಟ್ ಆಗ್ತದೆ, ಮಕ್ಕಳೆಲ್ಲ ಇಷ್ಟಪಟ್ಟು. ಹಲಸಿನ ಹಣ್ಣಿನ ಪಾಯಸ ಮಾಡಲಿಕ್ಕೆ ನಾನಿಲ್ಲಿ ಹಲಸಿನ ಹಣ್ಣು ತೆಗೆದಿಟ್ಟಿದ್ದೇನೆ ಚಂದ ಮಾಡಿ. ಇದನ್ನು ಚೆಂದ ಮಾಡಿ ಕೊಯ್ದು ಮತ್ತು ಸ್ವಲ್ಪ ಮಿಕ್ಸಿ ಸಹ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಕೊಯ್ಯುವ ಸ್ವಲ್ಪ. ಈ ಹಲಸಿನ ಹಣ್ಣನ್ನು ಸ್ವಲ್ಪ ಸೊಳೆಯನ್ನು ಕೊಯ್ದಿಟ್ಟಿದ್ದೇನೆ ನೋಡಿ, ಸಣ್ಣ ಸಣ್ಣದು. ಮತ್ತು ಇಲ್ಲಿ ಸ್ವಲ್ಪ ಉಂಟು, ಇದನ್ನು ಮಿಕ್ಸಿ ಮಾಡುವ. ಯಾಕಂದರೆ ಪಾಯಸಕ್ಕೆ ಹಲಸಿನ ಹಣ್ಣಿನ ಫ್ಲೇವರ್ ಜಾಸ್ತಿ ಬರಲಿ ಅಂತ, ಚೆಂದ ಆಗ್ತದೆ. ಸೊ ಇದನ್ನು ಮಿಕ್ಸಿ ಮಾಡ್ಕೊಂಬರುವ. ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೆ ನೋಡಿ, ಸಣ್ಣಾಗಿದೆ. ಇಷ್ಟಾದರೆ ಸಾಕು. ಪಾಯಸಕ್ಕೆ ಹಾಲು ಮಾಡಲಿಕ್ಕೆ 1 ಕಪ್ ತೆಂಗಿನಕಾಯಿ ತಗೊಂಡಿದ್ದಾನೆ. ಇದನ್ನು ಮಿಕ್ಸಿಗೆ ಮಾಡಿಕೊಂಡು ತೆಂಗಿನಕಾಯಿ ತಗೊಳ್ಳೋದು. ಒಂದು ಕಪ್ ನೀರು ಹಾಕಿ ಒಂದು ಕಪ್ಪು ತೆಂಗಿನ ಹಾಲು ತೆಗೆದಿಟ್ಟಿದ್ದೇನೆ ನಾನಿಲ್ಲಿ. ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ, ಇದು ನಾವು ಸಣ್ಣ ಸಣ್ಣದು ಕೊಯ್ದಿಟ್ಟ ಒಂದು ಕಪ್ಪು ನೀರು, ತುಂಬ ಚೆನ್ನಾಗಾಗ್ತದೆ. ಚೆಂದ ಕುದಿಬೇಕು, ಅಡಿ ಹಿಡಿತದೆ. ಸೊ ಬೇಕಾದರೆ ಇನ್ನೊಂದು ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು ಲೋಟ ನೀರು ಹಾಕ್ಬೋದು. ಚೆನ್ನಾಗಿ ಬೇಕಾದರೆ ಬೆಲ್ಲವನ್ನು ಬೇರೆ ನೀರಲ್ಲಿ ಕುದಿಸ್ಕೊಂಡು ಸೋಯಿಸಿ ಅದಕ್ಕೂ ಹಾಕ್ಕೊಳ್ಬೋದು. ನಾನು ಇದನ್ನು ಹೀಗೆ ಬೆಲ್ಲ ಹಾಗೆ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ದಪ್ಪ ಅನಿಸಿದರೆ ಇನ್ನೊಂದು ಕಪ್ ನೀರು ಹಾಕ್ಕೊಳ್ಳಿ. ಮತ್ತು 1 ಕಪ್ಪು ತೆಂಗಿನ ಹಾಲು ಹಾಕ್ತೀವಲ್ಲ, ಅಲ್ಲಿ ಸರಿ ಆಗ್ತದೆ. ತುಂಬ ಚೆನ್ನಾಗಾಗ್ತದೆ ಪಾಯಸ. ಏಲಕ್ಕಿ ಎಲ್ಲ ಬೇಕಂತಿಲ್ಲ, ಹಲಸಿನ ಹಣ್ಣಿಂದೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ತಿನ್ನಕ್ಕಂತೂ ಸೂಪರ್. ಇಲ್ಲಿ ನಾನು 1 ಕಪ್ಪು ಬೆಲ್ಲ, ಬೇಕಾದ್ರೆ ಬೇರೆ ಬೇಯಿಸಿ ತೆಗಿಬೋದು. ತುಂಬ ತೆಳ್ಳಗಂತ ಅನಿಸಿದರೆ ಒಂದು ಲೋಟ 1 ಕಪ್ ನೀರು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಬೆಲ್ಲ ಕರಗಬೇಕಲ್ಲ. ಚೆಂದ ಕುದಿಲಿ, ಬೆಲ್ಲ ಎಲ್ಲ ಕರಗಬೇಕು. ಮತ್ತು ಕಾಯಿ ಹಾಲನ್ನು ಇದಕ್ಕೆ ಹಾಕ್ಕೊಳ್ಳೋದು. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋದನ್ನೆಲ್ಲ ಕಟ್ ಮಾಡುವ, ಸಣ್ಣ ಸಣ್ಣದು. ಈ ಥರ ತುಪ್ಪದಲ್ಲಿ ಹುರಿದ್ರೆ ಇದು ಎಲ್ಲ ಕರಗಿದೆ ಬೆಲ್ಲ ನೋಡಿ. ಒಂದು ಕಪ್ ಹಾಲು, ಇದು ಕುದ್ದ ಮೇಲೆ ಸರಿ ಆಗ್ತದೆ.
ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮ್ ತೆಗೆದಿಟ್ಟಿದ್ದೇನೆ. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಪಾಯಸಕ್ಕೆ ಹಾಕಿದರೆ ರುಚಿಯಾದ ಪಾಯಸ ರೆಡಿ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗ್ತದೆ. ವಾವ್, ನೋಡಿ ಕುದೀತಾ ಕುದೀತಾ ತಿಕ್ಕಾಯಿತು. ಆಗ ತೆಳ್ಳಗಿತ್ತಲ್ಲ, ಇನ್ನೂ ತಿಕ್ಕಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕ್ಬೋದು. ಮತ್ತು ಹೌದು, ಅಕ್ಕಿ ಹಿಟ್ಟು ಹಾಕ್ಬೋದು. ಹೆಸರು ಬೇಳೆ, ಹೆಸರು ಕಡ್ದು ಹಾಕ್ತಾರೆ ಕೆಲವರು. ಹೆಸರು ಇಡೀ ಹೆಸರಲ್ಲ, ಕಡ್ದು ಹಾಕಿದ್ರು ಗಟ್ಟಿ ಆಗ್ತದೆ. ಬಟ್ ಇಷ್ಟೇ ಸಾಕು ಅಂತ ಅನ್ನಿಸ್ತದೆ. ಅದು ಸ್ವಲ್ಪ ತುಪ್ಪ ಹಾಕಿದ್ದೇನೆ. ಆಮೇಲೆ ನಾವಿಲ್ಲಿ ತೆಗೆದಿಟ್ಟ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋದು. ಸಾಕು ಎಷ್ಟು ಇದನ್ನು ಕುದಿಸೋ ಪಾಯಸ ಚೆಂದ ಕುದ್ದಿದೆ, ಉಕ್ಕಿ ಬರ್ತಾ ಉಂಟು. ತುಂಬ ರುಚಿಯಾದ ಹಲಸಿನ ಹಣ್ಣಿನ ಪಾಯಸ ರೆಡಿ. ಮೇಲ್ಗಡೆ ಬೇಟಿ ಹಾಕಿದ್ರೆ ಆಯಿತು. ರುಚಿಯಾದ ಹಲಸಿನ ಹಣ್ಣಿನ ಪಾಯಸ ರೆಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗ್ತದೆ. ಮಕ್ಕಳೆಲ್ಲ ಇಷ್ಟಪಟ್ಟು ರುಚಿಯಾದ ಪಾಯಸ ರೆಡಿ. ರುಚಿಯಾದ ಪಾಯಸ ರೆಡಿ. ರುಚಿಯಾದ ಪಾಯಸ ರೆಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.